ನಾಗೇಂದ್ರಪ್ಪನವ್ರು ನಮಸ್ಕಾರ. ನಮಸ್ಕಾರ ಸರ್. ಈಗ ಸಾಲೂರು ರೈಸ್ ಮಿಲ್ಲು, ಸಾಲೂರೇಶ್ವರ ಅಲ್ಲ, ಸಾಲೇಶ್ವರ ರೈಸ್ ಮಿಲ್, ಅದು ನಿಮ್ಮ ತಂದೆಯ ತಮ್ಮಂದು, ನಿಮ್ಮ ಚಿಕ್ಕಪ್ಪನವ್ರದ್ದು. ಆ ಸಾಲೇಶ್ವರ ರೈಸ್ ಮಿಲ್ ಅಂತ ಹೆಸರಿಡೋಕ್ಕೆ ಏನು ಕಾರಣ? ನಿಮ್ಮ ಚಿಕ್ಕಪ್ಪನವರು ಅದು ನಮ್ಮ ಮನೆ ದೇವರ ಹೆಸರು ಅಂತ. ಸಾಲೇಶ್ವರದ ಎಲ್ಲಿ ಎಲ್ಲಿ ಬರ್ತದು? ಸಾಲೇಶ್ವರ ದೇವಸ್ಥಾನ ಗುಳದ ಗುಡ್ಡದಲ್ಲಿದೆ. ಓ, ಅಲ್ಲಿ. ಹಾಂ ಹಾಂ, ಅದು ನಿಮ್ಮ ಮನೆ ದೇವರ ಇತ್ತ? ಅಂದರೆ ನಮ್ಮ ಜಾತಿ ಗುರುಗಳು ಎಲ್ಲ ಅಲ್ಲಿದೆ. ನಿಮ್ಮ ಮನೆಕಾರ ಸಮಾಜದ್ದು ಅಲ್ವಾ? ಈಗ ನಿಮ್ಮದು ಸಾಲೇಶ್ವರ ರೈಸ್ ಮಿಲ್ಲು ಸೌಕಾರರು ಮಲ್ಲಪ್ಪನವರಲ್ಲ? ಮಲ್ಲಪ್ಪನವ್ರು. ನಿಮ್ಮ ತಂದೆ ಹೆಸರು? ಅವರಿಬ್ಬರೇ ಅಣ್ಣ ತಮ್ಮನ? ಇನ್ನೂ ಜಾಸ್ತಿ ಇದ್ದಾರೆ. ಎಷ್ಟು ಜನ ಇದ್ರು? ಇವರು 2 ಜನ. ನಮ್ಮ ತಂದೆಯವರು ಒಬ್ಬರು, ನಮ್ಮ ದೊಡ್ಡಪ್ಪರು ಒಬ್ಬರು. ಹಾಂ, ಒಟ್ಟು ಎಷ್ಟು ಜನ? ನಿಮ್ಮ ಅಜ್ಜನಿಗೆ ಎಷ್ಟು ಜನ ಮಕ್ಕಳು? ಅವ್ರು 4 ಜನ ಅಜ್ಜರಿಗೆ. ಹಾಂ, ಆ ಅಜ್ಜರಿಗೆ 4 ಜನ, ನಮ್ಮ ಮುತ್ತಜ್ಜರಿಗೆ ಒಬ್ಬರಿಗೆ 4 ಜನ ಮಕ್ಕಳು. ಆ 4 ಜನರಲ್ಲಿ ನಮ್ಮ ತಂದೆ ಒಬ್ಬ ತಂದೆ ಮಗ. ಹಾಂ, ನಮ್ಮ ಚಿಕ್ಕಪ್ಪರ ಒಬ್ಬ ತಂದೆ ಮಕ್ಕಳು. ಹಾಂ, ಇನ್ನೊಬ್ರು ರಾಣೆಬೆನ್ನೂರಲ್ಲಿ ಒಬ್ರು ಇದ್ದಾರೆ. ಹಾಂ ಹಾಂ, ಇನ್ನೊಬ್ರು ಅಲ್ಲೇ ನಿಂಬೆಗೊಂದಲ್ಲಿ ಒಬ್ರು ಇದ್ದಾರೆ. ನಿಮ್ಮ ತಂದೆ ನಿಮ್ಮ ಅಜ್ಜನಿಗೆ ಒಬ್ಬನೇ ಮಗ? ಒಬ್ಬನೇ ಮಗ. ಹಾಂ ಹಾಂ. ನಿಮ್ಮ ಚಿಕ್ಕಪ್ಪನವರು? ಅವ್ರ ತಾಯಿ, ನಮ್ಮ ಚಿಕ್ಕಪ್ಪರ ತಾಯಿ ನಮ್ಮ ಅಜ್ಜಿ ಸ್ವಂತ ಅಕ್ಕ ತಂಗಿ. ಹಾಂ. ಅವರ ತಂದೆ ನಮ್ಮ ಅಜ್ಜ ಸ್ವಂತ ಅಣ್ಣ ತಮ್ಮ. ಅಕ್ಕ ತಂಗಿ ಅಣ್ಣ ತಮ್ಮ ಮದುವೆ ಆಗಿದೆ. ಸರಿ ಸರಿ ಸರಿ. ಹಂಗಾಗಿ ಭಾಳ ಇವರು ಹೊಂದಾಣಿಕೆಯಿಂದ ಇದ್ರು ಭಾಳ ಅವರು. ಹಾಂ. ಅವರ ಸ್ವಲ್ಪ ಹಿನ್ನೆಲೆ ಹೇಳ್ತೀರಾ? ಹಿನ್ನೆಲೆ ಅಂದರೆ ಅವ್ರು ಹೆಂಗೆ ಬಂದರು ಜೀವನದಲ್ಲಿ? ಅವರು ಭಾಳ ಕಷ್ಟದಿಂದ ಮೇಲೆ ಬಂದರು. ಹಾಂ, ಕಷ್ಟದಲ್ಲಿ ಅಂದರೆ? ಕಷ್ಟದಲ್ಲಿ ಅಂದರೆ ನೆಲವಾಗಿನಲ್ಲಿ ಒಂದು ಮಿಲ್ಲಿತ್ತು ಸಣ್ಣ. ನಾವೆಲ್ಲ ಸಣ್ಣ ಹುಡುಗರು ಇರಬೇಕಾದ್ರೆ ಅಲ್ಲೇ ಆಟ ಆಡ್ತಿದ್ವಿ ನಾವು. ಆ ಮಿಲ್ನಲ್ಲಿ ಆ ಮಿಲ್ ಹೆಸರು? ಆ ಮಿಲ್ನ ಹೆಸರು ಶಾಂತದುರ್ಗ ಪರಮೇಶ್ವರಿ ಅಂತನ ಐತೆ. ಯಾರು ಸೌಕರ್ ಯಾರದು? ಅದು ನಮ್ಮ ಊರ ಗೌಡ್ರು ಪಟೇಲ್ರು. ಆ ನಂತರ ಶಿಕಾರಿಪುರದವರೊಬ್ಬರು ಪುರುಷೋತ್ತಮಪ್ಪ ಪುರುಷೋತ್ತಮ ಅಂತೇಳಿ ಒಬ್ರು ಅವರು ಸೌಕಾರರು, ಅಕ್ಷಾಲ್ರ ಪೈಕಿ ಅವರು ಪಾರ್ಟ್ನರ್ ಆಗಿ ಮಾಡಿದ್ರು. ಆಮೇಲೆ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೀವನ. ಸರಿ. ಹಾಂ, ಮಾಡ್ತಾ ಮಾಡ್ತಾ ವ್ಯವಹಾರ ಮಾಡಿದ್ರ? ಮಾಡ್ತಾ ಆ ಮಿಲ್ಲು ಅಣ್ಣ ಪಾರ್ಟ್ನರ್ ಒಳಗೆ ಸರಿ ಬರದೆ ಅದು ಸೀಸ್ ಆಗಿ ನಾಕೌಟ್ ಆಯಿತು. ಆ ನಂತರ ಮತ್ತೆ ಇವರು ಬೇರೆ ಕೆಲಸ ಮಾಡಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದರು. ಆಮೇಲೆ ಕಿಟ್ಟದಹಳ್ಳಿಗೆ ಹೋಗಿ ಅಲ್ಲಿ ವ್ಯಾಪಾರ ಮಾಡೋದು, ಆಟ ಕಲಿಸೋದು, ಇವೆಲ್ಲ ಮಾಡ್ತಾ ಡ್ರಾಮಾ ಮಾಸ್ಟರ್ ಅವರು. ಹಾಂ ಹಾಂ ಹಾಂ. ಅಲ್ಲಿ ಹೋದಾಗ ಅಲ್ಲಿ ಜನಗಳೆಲ್ಲ ಸಹಕಾರ ಕೊಟ್ಟು ಪ್ರತಿಯೊಬ್ಬರು ಇಲ್ಲ ನಮ್ಮಲ್ಲಿ ಇಷ್ಟೊಂದು ಭತ್ತ ಬೆಳಿತೀವಿ, ನೀವು ವ್ಯಾಪಾರ ಮಾಡ್ರಿ ಅಂತ ಹೇಳಿ ಮಾಡಿದ್ರು ಅಂತ ಹೇಳಿ ಅಲ್ಲಿಂದ ವ್ಯಾಪಾರ ಜಾಸ್ತಿ ಹೆವಿ ಪ್ರಮಾಣದಲ್ಲಿ ಮಾಡಕ್ಕೆ ಶುರು ಮಾಡಿದರು. ಕಿಟ್ಟದಹಳ್ಳಿ ಜನನೇ ನಮಗೆ ಸಹಕಾರ ಕೊಟ್ಟದ್ದು ಅಂತ ನಮ್ಮ ಚಿಕ್ಕಪ್ಪರು ಭಾಳ ಹೇಳೋರು ಎಲ್ಲರ ಹತ್ರನೂ ಕೂಡ. ಇಲ್ಲ ಅಂದ್ರೆ ನಾವು ಏನೇ ಸಾಧಾರಣವಾಗಿ ಇರ್ತಿದ್ವೇನೋ ಅಲ್ಲಿ ಜನಗಳು ನಾನು ಆಟ ಕಲ್ಸಕ್ಕೆ ಹೋದೆ. ಆ ಟೈಮ್ನಲ್ಲಿ ಅವರು ನೀವೆಲ್ಲ ಭತ್ತದ ಅನುಭವ ಐತಿ, ನೀವು ಮಾರಾಟ ಮಾಡಿರಿ, ವ್ಯಾಪಾರ ಮಾಡಿಕೊಡ್ರಿ ಅಂತೇಳಿ ಅವ್ರು ಹಚ್ಚಿದ್ರು. ಅದರಿಂದ ಇವತ್ತು ನಾವು ಈ ಲೆವೆಲ್ಲಿಗೆ ಬಂದ್ವಿ ಅಂತ ಹೇಳೋರು ಜನರ ಎದುರಿಗೆ. ನಿಮ್ಮ ಚಿಕ್ಕಪ್ಪನವ್ರ ಒಡನಾಟ ನಿಮಗೆ, ನೀವೆಲ್ಲ ಒರೊಟ್ಟಿಗಿದ್ರ? ಎಷ್ಟು ವರ್ಷ ಇದ್ರು? ಅದೆಲ್ಲ ಭಾಳ ವರ್ಷ ಇತ್ತು. ಅವ್ರ ಅಕ್ಕಿ ಎಲ್ಲ ಎಲ್ಲಿಗೆ ಹೋಗ್ತಿತ್ತು? ಅವ್ರ ಅಕ್ಕಿ ಕುಂದಾಪುರನೂ ಕಳ್ಸೋರು, ಭತ್ತ ಕಳ್ಸೋರು ಜಾಸ್ತಿ. ಕುಂದಾಪುರ, ಕೋಟೇಶ್ವರ, ಆಮೇಲೆ ಗೋಕಾಕು, ಚಿಕ್ಕೋಡಿ, ಹೂಗಾರು, ಬೆಲ್ಲದ ಬಾಗೇವಾಡಿ ಆ ಕಡೆ ಅಕ್ಕಿ ಕಳ್ಸೋರು. ಆಮೇಲೆ ಬೆಂಗಳೂರು ಮಾರ್ಕೆಟ್ ಚೆನ್ನಾಗಿ ಮಾಡಿದ್ದಾರೆ. ಕುಚ್ಚಲಕ್ಕಿ ಮಾಡ್ತಿರಲಿಲ್ಲ ಅವರು? ಕುಚ್ಚಲಕ್ಕಿ ಇಲ್ಲ, ಬರೀ ಸ್ಟೀಮ್ ರೈಸಾ? ಸ್ಟೀಮ್ ರೈಸ್. ಹಾಂ ಹಾಂ. ಅದು ಅವ್ರ ಬ್ರ್ಯಾಂಡ್ ಭಾಳ ಹೆಸರಾಗಿತ್ತು. ಭಾಳ ಹೆಸರು. ಬೆಂಗಳೂರು ಭಾರಿ ಹೆಸರಾಯ್ತು. ಫಸ್ಟ್ ಬೆಂಗಳೂರು ಮಾರ್ಕೆಟ್ಗೇನೆ PSL ರೈಸ್ ಮಿಲ್ ಅಂತೇಳಿ ಇದು ಬಂಗಾರಪೇಟೆದ ಫಸ್ಟ್, ಸೆಕೆಂಡ್ ಸಾಲೇಶ್ವರ ಅಂತ ಇಡೀ ಬೆಂಗಳೂರು ಮಾರ್ಕೆಟ್ಗೆ ಹೆಸರಾಯ್ತು ಆ ಕಾಲದಲ್ಲಿ. ಅಂದರೆ ಅಷ್ಟು ಫಸ್ಟ್ ಸೋನಾ ಮಸೂರಿನ? ಅದು ಯಾವುದು? ಸೋನಾ ಮಸೂರಿ. ಎಲ್ಲ ಕ್ವಾಲಿಟಿನೂ ಭಾರಿ ಚೆನ್ನಾಗಿ ತೆಗಿಯಾರ. ಸಾಲೇಶ್ವರ ಅಂದ್ಬಿಟ್ರೆ SSRI ಅಂದ್ಬಿಟ್ರೆ ಮುಗಿದೋತ್ತು. ಆ ಬ್ರ್ಯಾಂಡ್ ಇದ್ರೆ ಜನ ಅವಾಗ ಕೈಯಿಂದ ಬರೀತಿದ್ವಿ SSRI ಅಂತೇಳಿ. ಆ ಮಾರ್ಕ್ ಇತ್ತು ಅಂದ್ರೆ ಸಾಕು, ಒಳ್ಳೆ ಅಕ್ಕಿ ಅಂತ ತಗೊಂಡವ್ರು ಜನ ಬೆಂಗಳೂರು ಮಾರ್ಕೆಟ್. ಈಗ ಸಾಲೇಶ್ವರ ರೈಸ್ ಮಿಲ್ ನಡೀತಾ ಇದೆಯಾ ಈಗ? ಇಲ್ಲ, ಬಿಸ್ನೆಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಈಗ. ರೈಸ್ ಮಿಲ್ ನಿಲ್ಲಿಸ್ಬಿಟ್ಟಿದ್ದಾರೆ? ಲಾರಿ ಗೀರಿ ಯಾವುದು ನಡೆಸ್ತಾ ಇಲ್ಲ ಅವರು? ಹಾಂ ಹಾಂ. ಏನು ಅವ್ರ ಮಕ್ಕಳೆಲ್ಲ ಏನು ಮಾಡ್ಕೊಂಡಿದ್ದಾರೆ ಈಗ? ದೊಡ್ಡವರು ತೀರ್ ಹೋದ್ರು. ಅಣ್ಣ ಅವರು ಬಸವರಾಜಪ್ಪ ಅಂತ, ತಮ್ಮ ಕರಿಬಸಪ್ಪ ಅಂತ ಒಬ್ರು ಇದ್ದಾರೆ, ಗದ್ದಿಗೆಪ್ಪ ಅಂತ ಇನ್ನೊಬ್ರು. ಅವ್ರ ತೋಟ ಗದ್ದೆ ಎಲ್ಲ ಮಾಡಿ ಅವ್ರು ಸ್ವಲ್ಪ ಆ ಕಡೆ ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ. ಕರಿಬಸಪ್ಪ ಒಬ್ಬರೇ ಮನೆ ಕಡೆ ನೋಡ್ತಾ ಇದ್ದಾರೆ.
ಸಣ್ಣವ್ರು ಇನ್ನೊಬ್ಬರು ನಿಜಲಿಂಗಪ್ಪ ಅಂತ ಇದ್ರು, ಅವರು ಸಪ್ರೇಟ್ ಹೋಗಿ ಏನೇನೋ ಲಾರಿ ಮಾಡಿದ್ರು, ಟಾಕೀಸು ಎಲ್ಲ ಮಾಡಿ ಲಾಸ್ ಆಗಿ ಅವರು ತೀರೋದ್ರು ಮೊನ್ನೆ ಕೊರೋನಾ ಟೈಮಲ್ಲಿ. ಈಗ ಆ ವ್ಯವಹಾರಗಳು ಇಲ್ಲ. ಇಲ್ಲ, ನಿಮ್ಮ ಚಿಕ್ಕಪ್ಪನ ತಲೆಮಾರಿಗೆ ಮುಗೀತು. ಮುಗೀತು ವ್ಯವಹಾರಗಳು ಸಾಮಾನ್ಯವಾಗಿ ಈಗ ಇಲ್ಲ.